ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಸ್ಟೆಲ್ ಡೀಟೇಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹಾಸ್ಟೆಲ್ ಡೀಟೇಲ್ಸ್ ಅಂದರೆ ನೀವೀಗ ಆಲ್ರೆಡಿ 3 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿರ್ತೀರಾ SSP ಸ್ಕಾಲರ್ಶಿಪ್ದು. ಇನ್ನು 2 ಸ್ಟೆಪ್ಸಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಒಂದು ಸ್ಟೆಪ್ ಇರುತ್ತೆ, ಫೈನಲ್ ಕನ್ಫರ್ಮೇಷನ್ ಆ್ಯಂಡ್ ಫೈನಲ್ ಸಬ್ಮಿಷನ್ ಒಂದು ಸ್ಟೆಪ್ ಇರುತ್ತೆ. ಮೇಯ್ನ್ಲಿ ಈಗ ಹಾಸ್ಟೆಲ್ ಡೀಟೇಲ್ಸಲ್ಲಿ ಸ್ಟಕ್ ಆಗಿರ್ತೀರ ಎಲ್ಲಾದರೂ. ಓಕೆ, ಈಗ ಹಾಸ್ಟೆಲ್ ಡೀಟೇಲ್ಸ್ ಹೇಗೆ ಸರಿ ಮಾಡಿಸೋದು ಅಂತ ಕೇಳೋದಾದರೆ, ಕಾಲೇಜಲ್ಲಿ ಲೈಕ್ ಇದು ಯಾರ ಕೆಲಸ ಅಂತ ಹೇಳೋಕ್ಕೆ ಬರಲ್ಲ. ಲೈಕ್ ಒಂದೊಂದು ಕಾಲೇಜಲ್ಲಿ ವಾರ್ಡನ್ಸಿಗೆ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ನಿಮ್ಮದು SSP ID ತೊಗೊಂಡು ಅಲ್ಲಿ ಹಾಸ್ಟೆಲೈಟ್ ಅಂತ ಫೆಚ್ ಮಾಡೋದು ಅಷ್ಟೇ SSP ಪೋರ್ಟಲಲ್ಲಿ. ಓಕೆ, ಅದು ಅವ್ರ ಕೆಲಸ ಇರೋದ್ರಿಂದ ಅವ್ರು ಮಾಡ್ತಿರ್ತಾರೆ. ನೀವು ಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ನೀವು ನಿಮ್ಮ ಇಮಿಡಿಯೇಟ್ ಸೀನಿಯರ್ಸ್ ಇಲ್ಲ ಯಾರಾದರೂ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರು ಹೇಗೆ ಮಾಡಿಸಿದ್ರು ಅಂತ. ಓಕೆ, ಆ ಕಾಲೇಜಲ್ಲಿ ಹೇಗೆ ಇರುತ್ತೆ ಅಂತ. ಲೈಕ್ ನಮ್ಮ ಕಾಲೇಜಲ್ಲಿ ಆಫೀಸಲ್ಲೇ ವರ್ಕ್ ಮಾಡ್ತಾರೆ, ಲೈಕ್ ಈಗ ಮಂಡ್ಯದಲ್ಲೆಲ್ಲ ವಾರ್ಡನ್ಸ್ ಎಲ್ಲ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಸೊ ಅದೇ ರೀತಿ ನೀವು ನಿಮ್ಮ ಕಾಲೇಜಲ್ಲಿ ಯಾರು ಮಾಡ್ತಾರೆ ಅಂತ ಕೇಳ್ಕೊಳ್ಳಿ. ಅವ್ರ ಹತ್ರ ಹೋಗಿ SSP ID ಕೊಟ್ಟು ಅವರು ಅಲ್ಲಿ ಮಾಡಿದ ತಕ್ಷಣ ನೀವು ನೆಕ್ಸ್ಟು ಅಲ್ಲಿ ಪ್ರೊಸೀಡ್ ಮಾಡ್ಕೋಬೇಕು. ಓಕೆ, ನೀವೇನು ಸ್ಟೆಪ್ ಇದೆ ಅದು ಪ್ರೊಸೀಡ್ ಮಾಡ್ಕೋಬೇಕು. ಏನಾದರೂ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ ಅಂದ್ರೂ ಸಹ ಅಪ್ಡೇಟ್ ಮಾಡಿಸ್ಬೋದು. ಫೈನಲ್ ಕಾಪಿ ಏನು ಬರುತ್ತೆ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ, ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ, SSP ರಿಲೇಟೆಡ್ ಆಗಿರ್ಬೋದು, ನೀಟ್ ಕೌನ್ಸಿಲಿಂಗ್ ಆಗಿರ್ಬೋದು, ಇನ್ನೂ ಫಾಲೋ ಆಗಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಚಾನಲ್ ಪೇಜ್ನ. ಮತ್ತು ಯೂಟ್ಯೂಬಲ್ಲಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.